ತಿಳಿಸಿದ್ರಿ. 12 ರಾಶಿಯವರೆಗೂ ಕೂಡ ಫಲಗಳು ಯಾವ ರೀತಿ ಇದೆ ಅಂತ ತಿಳಿಸೋದ್ರ ಜೊತೆಗೆ ಅದೃಷ್ಟದ ಸಂಖ್ಯೆ, ದಿಕ್ಕು, ಬಣ್ಣ ಯಾವುದು, ಯಾವ ಸ್ತೋತ್ರದ ಪಠಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಈಗ ಇಂದಿನ ವಿಷಯ ಹಾಗೂ ಸಮಸ್ಯೆಗೆ ಪರಿಹಾರವನ್ನ ತಿಳ್ಕೊಳ್ಳುವಂತಹ ಸಮಯ. ಗಿಡ ಮರಗಳಿಗೆ ದೃಷ್ಟಿ ತಗುಲಿದ್ರೆ ಏನ್ ಮಾಡೋದು, ನಿವಾರಣೆ ಮಾಡೋದು ಹೇಗೆ? ಹೌದು, ನಮ್ಮಂತೆಯೇ ಗಿಡ ಮರಗಳಿಗೂ ಕೂಡ ದೃಷ್ಟಿ ಆಗುತ್ತಲ್ವಾ? ಅದು ನಮಗೆ ಕಣ್ಣಾರೆ ಕಾಣ್ತಿರುತ್ತೆ, ಆದ್ರೆ ಇದನ್ನ ಹೇಗೆ ಸರಿಪಡಿಸೋದು ಅಂತ ಗೊತ್ತಾಗ್ತಿರಲ್ಲ. ಗಾಬರಿ ಆಗುತ್ತೆ. ಮನೆ ಮುಂದೆ ಇರುವಂತಹ ತುಳಸಿ ಗಿಡವು ಇದೆಲ್ಲ ಒಣಗಿ ಹೋಗೋದು ನೋಡಿದಾಗ ಅಯ್ಯಯ್ಯೋ ಏನಪ್ಪ ಆಗುತ್ತೆ ನಮ್ಮ ಮನೆಗೆ, ಏನೆಲ್ಲ ಸಮಸ್ಯೆಗಳು ಮುಂದೆ ಉದ್ಭವ ಆಗಬಹುದು ಅನ್ನೋ ಒಂದು ಭಯ ಆಗುತ್ತಲ್ವಾ? ಹಾಗಾಗಿ ನಿಮ್ಮ ಭಯಕ್ಕೆ ಒಂದು ಉತ್ತರ, ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಗುರೂಜಿಯವರು ಇಂದಿನ ಸಂಚಿಕೆಯಲ್ಲಿ ನೀಡಲಿದ್ದಾರೆ. ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ, ಗುರೂಜಿಯವರು ಅದೆಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸರಳವಾಗಿ ಹೇಗೆ ಪರಿಹಾರ ಮಾಡ್ಕೋಬಹುದು, ಎಷ್ಟೆಷ್ಟು ದೊಡ್ಡ ದೊಡ್ಡ ವಿಚಾರಗಳಿಗೂ ಕೂಡ ಶಕ್ತಿಯುತವಾಗಿ ಮನೆಯಲ್ಲೇ ಪರಿಹಾರ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾರೆ ಗುರೂಜಿಯವರು. ಹಾಗಾಗಿ ಈ ವಿಷಯನೂ ಕೇಳಿ ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ರಿ. ಬನ್ನಿ, ಈ ಸಮಸ್ಯೆಗೆ ಪರಿಹಾರ ಏನು ಅಂದ್ರೆ ಗಿಡ ಮರಗಳಿಗೆ ದೃಷ್ಟಿ ತಗುಲಿದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ.